ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈಗ ನಮ್ಮ ಜಿಲ್ಲೆಯಲ್ಲಿ ತಂಬಾಕು ಬೆಳೆ ಬಹಳ ಪ್ರಮುಖವಾದಂಥ ಬೆಳೆ. ಇದು ಸುಮಾರು 50-60 ವರ್ಷದಿಂದ ನಾವು ಬೆಳೀತಾ ಇದ್ದಾರೆ. ಪ್ರತಿ ಸಲ ರೈತರ ಶೋಷಣೆ ಮಾಡ್ತಕ್ಕಂಥದ್ದು ಪ್ರತಿ ಸಲ ನಡೀತಾನೆ ಇದೆ. ಈ ಸಲ ಏನು ಮಾಡಿದ್ದಾರೆ ಅಂತ ಅಂದರೆ, ಈ ಟ್ರೇಡರ್ಸ್ ಇದಾರಲ್ಲ, ವ್ಯಾಪಾರಸ್ಥರಿದ್ದಾರೆ, ಅವರು 12 ದಿನ ರಜಾ ತಗೊಂಡ್ರು. ಕಾರಣ ಏನು ಅಂದರೆ, ಸೆಂಟ್ರಲ್ಲಿ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಆ ಬಡ್ಜೆಟ್ ಮಂಡನೆಯಲ್ಲಿ ಏನೇನಾಗುತ್ತೆ ನೋಡ್ಕೊಂಡು ಆಮೇಲೆ ನಾವು ಮಾರ್ಕೆಟ್ ಮಾಡ್ತೀವಿ ಅಂತೇಳಿ ಅವ್ರು 12 ದಿನ ಅವರೇ ಮಾರ್ಕೆಟನ್ನು ಕ್ಲೋಸ್ ಮಾಡಿಸ್ತಾರೆ. ರೈತರೇನು ಮಾಡಿಸ್ತಾರೆ? ಸರಿ, ಬಡ್ಜೆಟ್ ಆಯಿತು. ಬಡ್ಜೆಟ್ ಮೇಲೆ ಸಿಗರೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಟ್ಯಾಕ್ಸ್ ಹಾಕಿದ್ಮೇಲೆ ಮತ್ತೆ ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ ಓಪನ್ ಆದಮೇಲೆ ಮೊದಲು ಇವರು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಏನು ಮಾರ್ಕೆಟ್ ಆವ್ರೇಜ್ ಇತ್ತು, ಸುಮಾರು 290-95 ರೂಪಾಯಿ ಮಾರ್ಕೆಟ್ ಆವ್ರೇಜ್. ಈಗ ಅದು 250 ರೂಪಾಯಿಗೆ ಬಂದಿದೆ. ಅಂದರೆ 45 ರೂಪಾಯಿ ಆವ್ರೇಜ್ ಕಡಿಮೆ ಆಯಿತು. ಇದನ್ನ ಮನೆಗೊಂಡು ರೈತರೆಲ್ಲ ಗಲಾಟೆ ಮಾಡಿ ಮಾರ್ಕೆಟಿಂದ ನಿಲ್ಲಿಸಿದ್ದಾರೆ. ನಮಗೆ ರೇಟ್ ಕಡಿಮೆ ಆಗಿದೆ, ಅದನ್ನ ಮಾರ್ಕೆಟ್ ನಡೆಸಬೇಡಿ ನೀವು, ನಮಗೆ ಸೂಕ್ತವಾದ ಬೆಲೆ ಬೇಕು ಅಂತೇಳಿ ರೈತರ ಒತ್ತಾಯ ಇದೆ. ಮತ್ತು ಇದಕ್ಕೆ ಹಿಂದೆ ಆಂಧ್ರದಲ್ಲಿ ಮಾರ್ಕೆಟ್ ಆದಾಗ ಸುಮಾರು 470 ರೂಪಾಯಿ ಹೈಯೆಸ್ಟ್ ರೇಟ್ 470 ರೂಪಾಯಿ ಕೊಟ್ಟು. ಹೀಗಾಗಿ ಇದ್ರ ಮೇಲೆ ಇಷ್ಟೆಲ್ಲ ಆಗಿ ರೈತರು ನಮಗೆ ನಮ್ಮ ಹೈಯೆಸ್ಟ್ ರೇಟ್ 320 ಕೊಟ್ಟಿದ್ದವರು. ಹೀಗಾಗಿ ಈ ಕಾರಣಗಳಿಂದ ರೈತರು ಭಾಳ ನೋಡಿಕೊಂಡು ಮಾರ್ಕೆಟ್ ಮುಖ್ಯಮಂತ್ರಿಗಳು ಎಲ್ಲರೂ ಕರೆದು ಮಾತಾಡಿ ಅಂತ ಹೇಳಿ ಮೀಟಿಂಗ್ ಕರೆದಿದ್ದೀವಿ. ಇವತ್ತು ಮೀಟಿಂಗಲ್ಲಿ ಅವರಿಗೆ ನಾವು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ. ಮೊದಲು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನು ಬೆಲೆ ಇತ್ತು ಆ ಬೆಲೆ ಕೊಡಬೇಕು, ಅದೇ ಮಾರ್ಕೆಟ್ ಆವ್ರೇಜನ್ನ ಮೇಂಟೈನ್ ಮಾಡಬೇಕು ಅಂತೇಳಿ ಅವರಿಗೆ ಒತ್ತಾಯ ಮಾಡಿ ಹೇಳಿದ್ವಿ. ಅವರ ಕಂಪ್ನಿಗಳ ಜೊತೆ ನಮ್ಮ ಓನರ್ ಜೊತೆ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ನಾವು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೆ ನೋಡೋಣ. ನಮ್ಮ ಡಿಮ್ಯಾಂಡ್ ಏನಪ್ಪ ಅಂತ ಹೇಳಿದ್ರೆ, ರೈತರಿಗೆ ಯಾವುದೇ ತೊಂದರೆ ಆಗದಾಗೆ ನೀವು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನು ಬೆಲೆ ಕೊಟ್ಟಿದ್ರಿ, ಏನು ಮಾರ್ಕೆಟ್ ಆವ್ರೇಜ್ ಇತ್ತು ಅದನ್ನೇ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ರೈತರ ಪರವಾಗಿ. ರೈತರು ಅದಕ್ಕೆ ರೈತರದ್ದು ಅದೇ ಒತ್ತಾಯ ಇದೆ. ಅಷ್ಟು ಕೊಡಲಿ ನಮಗೆ ಅಂತೇಳಿ ಇಷ್ಟು ತೀರ್ಮಾನ ಆಗಿದೆ. ನಮಗೆ ನಮ್ಮ ಕರ್ನಾಟಕಕ್ಕೆ 100 ಮಿಲಿಯನ್ ಹೊಸ ಫಿಕ್ಸ್ ಮಾಡಿದ್ರು. ಈಗ ಅಷ್ಟು ಆಗಲ್ಲ, ನಮ್ಮ 100 ಮಿಲಿಯನ್ ಆಗಲ್ಲ. ಅಲ್ಲ, ಇನ್ನು 52, 80, 85 ಎಷ್ಟು ಆಗ್ಬೋದು ಅಷ್ಟೇ. ಅದು 100ಕ್ಕಿಂತ ಕಡಿಮೆ ಇದೆ ಏನೋ. ಆದರೂ ನಮಗೆ ರೇಟ್ ಕಡಿಮೆ ಮಾಡಿ ಆಗಿದೆ. ಈಗ ರೈತರ ನಮ್ಮ ಆಂಧ್ರ ರೈತರಿಗೆ ಒಳ್ಳೆ ರೇಟ್ ಕೊಟ್ಟು ನಮ್ಮ ಕರ್ನಾಟಕ ರೈತರಿಗೆ ಕಡಿಮೆ ಮಾಡ್ತೀವಿ, ಅನ್ಯಾಯ ಅಂತೇಳಿ ನಾವೆಲ್ಲ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಅವ್ರು ನಾವೆಲ್ಲ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಒತ್ತಾಯ ಮಾಮೂಲಿ ಮೊದಲು ಎಷ್ಟು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಎಷ್ಟು ಬೆಲೆ ಇತ್ತು ಅಷ್ಟೇ ಬೆಲೆ ಕೊಡಬೇಕು, ಮಾರ್ಕೆಟ್ ಅವ್ರಿಗೆ ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ ನಾವು ಒತ್ತಾಯ. ಈಗ ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅದು ಈಗ ನೋಡಿ, ರೈತರು ಆಲ್ಟರ್ನೇಟ್ ಬೆಳೆಗೂ ಸಣ್ಣ ಸ್ವಲ್ಪ ಮಾಡ್ತಾ ಇದ್ದಾರೆ. ಈಗ 100 ಮಿಲಿಯನ್ ಫಿಕ್ಸ್ ಮಾಡಿದ್ರೆ 80 ಮಿಲಿಯನ್ ಬಂದಿದ್ದೀವಿ ಈಗ ನಾವು. ಅದು ಅರ್ಥ 20 ಮಿಲಿಯನ್ ಹೊಗೆ ಸ್ವಲ್ಪ ಕಡಿಮೆ ಆಗಬೇಕು ಅಂತ ಅಂದರೆ ಬೇರೆ ಬೇರೆ ಬೆಳೆ ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಸಡನ್ನಾಗಿ ಮಾಡೋಕ್ಕಾಗಲ್ಲ, ಸ್ಲೋಗ್ ಆಗ್ತಾ ಇದ್ದಾರೆ, ಸ್ಲೋ ಕನ್ವರ್ಟ್ ಆಗ್ತಾ ಇದ್ದಾರೆ ಏನೋ. ಮತ್ತು ರೈತ ಇನ್ನೊಂದು ಡಿಮ್ಯಾಂಡ್ ಏನಪ್ಪ ಅಂದರೆ, ನೀವು ಹೊಗೆ ಸ್ವಲ್ಪ ಬ್ಯಾನ್ ಮಾಡಿಬಿಡಿ, ನಮಗೆ ಪರಿಹಾರ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಅದೊಂದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಈಗ ಸಫಾರಿನ ಸುಮ್ಮನೆ ಸರ್ಕಾರ ಏಕೆ ಪ್ರಾರಂಭ ಮಾಡಿಲ್ಲ. ತಜ್ಞರೆಲ್ಲ ಕರೆದು ಅದಕ್ಕೆ ಒಂದು ಸಮಿತಿ ಮಾಡಿ, ಆ ಸಮಿತಿನಲ್ಲಿ ಏನೇನು ಇದ್ರೆ ಆ ಸಾಧಕ ಬಾಧಕಗಳ ಚರ್ಚೆ ಮಾಡಿ ಇದನ್ನು ತೀರ್ಮಾನ ಮಾಡಿದ್ದಾರೆ. ಅವರು ಸ್ಟ್ರೈಕ್ ಮಾಡ್ತೀವಿ, ನಾವು ಗಲಾಟೆ ಮಾಡ್ತೀವಿ ಅಂದ್ರೆ ಅದೇನು ಹೇಳೋದು ಅವರಿಗೆ ಏನೋ. ಅವರು ತಜ್ಞರು ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ, ಏನು ಸಲಹೆ ಕೊಟ್ಟಿದ್ದಾರೆ, ಆ ಸಲಹೆ ಪ್ರಕಾರನೇ ಸರ್ಕಾರ ನಡ್ಕೊಂಡಿದೆ. ನಾವು ಏಕಾಏಕಿ ಅಥವಾ ನಮ್ಮ ಸರ್ಕಾರನೇ ತೀರ್ಮಾನ ತಗೊಂಡಿಲ್ಲ. ಒಂದು ಸಮಿತಿ ಮಾಡಿ ಆ ಸಮಿತಿಯವರು ವರದಿ ಮೇಲೆ ಏನೇ ಮಾಡ್ಬೋದು ಅಂತ ಅದನ್ನ ತೀರ್ಮಾನ ಮಾಡಿದೆ. ಮಹಾದೇವಪ್ಪ ನನಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿಯವರು ಸಂತೋಷ. ಏನ್ ನಿರಂತರವಾಗಿ ಏನ್ ನಡೀತಾರೆ ನಮ್ಗೆ ಗೊತ್ತಿಲ್ಲ. ನನಗೆ ಮಹಾದೇವಪ್ಪ ಮುಖ್ಯಮಂತ್ರಿ ಅಂದ್ರೆ ಸ್ವಾಗತ ಮಾಡ್ತಿದ್ದಾರೆ. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದ್ಮೇಲೆ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು ಯಾರು ಕುರ್ಚಿ ಖಾಲಿ ಆದ್ಮೇಲೆ ನೋಡ್ಬೋದು.
ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ. ಕುರ್ಚಿ ಹಾಳಾದ್ಮೇಲೆ ನೋಡೋಣ. ಅದು ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.